ಒಂದು ಸಣ್ಣ ಹಳ್ಳಿಯಲ್ಲಿ ಇಬ್ಬರು ವ್ಯಕ್ತಿಗಳು ಬದುಕುತ್ತಿದ್ದರು. ಒಬ್ಬನ ಹೆಸರು ಸುನಿಲ್. ಅವನು ದಿನಾವೂ ತನ್ನ ಕುಟುಂಬದ ಹೊಟ್ಟೆಪಾಡಿಗಾಗಿ ಜಾತ್ರೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನಟನೆ ಮಾಡುತ್ತಿದ್ದ. ಜನರು ನಗ್ತಾರೆ, ಕೆಲವರು ಕಣ್ಣೀರಾಗ್ತಾರೆ. ಆದರೆ ಅವನಿಗೆ ಅದು ಕೇವಲ ಕಲೆಯಲ್ಲ, ಬದುಕಿನ ಹೋರಾಟ. ಇನ್ನೊಬ್ಬನು ಸಾಗರ್. ಅವನು ಯಾವ ಕೆಲಸವೂ ಮಾಡ್ತಿರಲಿಲ್ಲ, ಆದರೆ ಮಾತಿನಲ್ಲಿ ಮಾತ್ರ ತುಂಬ ಚತುರ. ಅವನು ಯಾವಾಗಲೂ ತನ್ನ ಸ್ವಾರ್ಥಕ್ಕಾಗಿ ಜನರ ಮುಂದೆ ಮಧುರವಾಗಿ ಮಾತನಾಡಿ ಅವರ ನಂಬಿಕೆಯನ್ನು ಗಳಿಸಿ ನಂತರ ತನ್ನ ಬೇಳೆ ಬೇಯಿಸಿಕೊಳ್ಳುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು. ಸುನಿಲ್ ತನ್ನ ನಟನೆ ಮೂಲಕ ಎಲ್ಲರ ಮನಗೆದ್ದ. ಅವನ ಪ್ರಾಮಾಣಿಕ ಶ್ರಮ ನೋಡಿ ಜನರು ಸಹಾಯ ಮಾಡಲು ಮುಂದೆ ಬಂದರು. ಅದೇ ಸಮಯದಲ್ಲಿ ಸಾಗರ್ ಮತ್ತೆ ತನ್ನ ಮಾತಿನ ಆಟ ಶುರು ಮಾಡಿದ. ಆದರೆ ಈ ಬಾರಿ ಜನರು ಅವನ ಮಾತುಗಳಲ್ಲಿ ಇರುವ ನಾಟಕವನ್ನು ಗುರುತಿಸಿದರು. ಯಾಕೆಂದರೆ ಅವನ ಮಾತುಗಳಲ್ಲಿ ಸತ್ಯ ಇರಲಿಲ್ಲ, ಕೇವಲ ಸ್ವಾರ್ಥ ಮಾತ್ರ ಇತ್ತು. ಆ ದಿನ ಹಳ್ಳಿಯ ಜನರಿಗೆ ಒಂದು ಸತ್ಯ ಗೊತ್ತಾಯಿತು. ಮುಖಕ್ಕೆ ಬಣ್ಣ ಹಚ್ಚಿ ನಟಿಸುವವನಿಗಿಂತ ಮಾತಿಗೆ ಬಣ್ಣ ಹಚ್ಚಿ ನಟಿಸುವವನು ಹೆಚ್ಚು ಅಪಾಯಕಾರಿ. ಸುನಿಲ್ ತನ್ನ ಶ್ರಮದಿಂದ ಗೌರವ ಪಡೆದ. ಸಾಗರ್ ತನ್ನ ಸುಳ್ಳಿನಿಂದ ನಂಬಿಕೆ ಕಳೆದುಕೊಂಡ. ಬದುಕಿಗಾಗಿ ಮಾಡೋ ನಟನೆಗೆ ಮೌಲ್ಯ ಇದೆ, ಸ್ವಾರ್ಥಕ್ಕಾಗಿ ಮಾಡೋ ನಟನೆಗೆ ಯಾವತ್ತೂ ಮೌಲ್ಯ ಇರೋದಿಲ್ಲ. ಇಂತಹ ಇನ್ನಷ್ಟು ಹೊಸ ಕಥೆಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.